ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಮಿಲ್ಕ್ ಬರ್ಫಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಹೊಸದಾಗಿ ಯಾರೋ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, 1 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಗಟ್ಟಿ ಇರೋದೇ ತೊಗೊಳ್ಳಿ. ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಣ್ಣ ಬೌಲಲ್ಲಿ, ಮತ್ತು 1/4 ಬೌಲಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಅಂಟಲ್ವಲ್ಲ ಆ ಥರ ಒಂದು ಪ್ಯಾನ್ ತೊಗೊಳ್ಳಿ. ಸೊ ಅದಕ್ಕೇ ಈಗ 2 ಸ್ಪೂನ್ ತುಪ್ಪ ತೊಗೊಂಡಿದ್ನಲ್ಲ ಫುಲ್ ಹಾಕೋತಾ ಇದ್ದೀನಿ. ಸೊ ನಿಮಗೆ ಬೇಕಂತ ಇನ್ನೂ ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ತುಪ್ಪ ಹಾಕಿಷ್ಟು ಒಳ್ಳೆ ರುಚಿ ಕೊಡುತ್ತೆ. ಸೊ ಅದೇ ಇದಕ್ಕೆ ಇವಾಗ ಒಂದು ಬೌಲ್ ಹಾಲು ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಹಾಲನ್ನೇ ಸೇರಿಸ್ಕೊಳ್ಳೋಣ. ನೋಡಿ, ಅದೇ ಇದಕ್ಕೆ ಏನು ಸಕ್ಕರೆ ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ನೀಟಾಗಿ ಒಂದ್ಸರಿ ಕೈ ಆಡ್ಕೊಳ್ಳೋಣ. ಸ್ವಲ್ಪ ಎಲ್ಲ ಕರ್ಗಕ್ಕೆ ಬಿಡೋಣ. ಇವಾಗ ಸಕ್ಕರೆ ಎಲ್ಲ ಒಂದು 2 ರಿಂದ 3 ನಿಮಿಷ ಬಿಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆದ ನಂತರ ಇದಕ್ಕೆ ಸ್ವಲ್ಪನೇ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಒಂದೇ ಸರಿ ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿಲ್ದೇ ಇರೋ ಥರ. ಸೊ ಈ ಥರ ನೀಟಾಗಿ ಕೈ ಆಡ್ಕೋಬೇಕು. ನೋಡಿ, ಸ್ವಲ್ಪನೂ ಗಂಟು ಬರದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಕೈ ಆಡ್ಕೋತಾ ಇರಬೇಕಾಗುತ್ತೆ. ಸೊ ಈ ಥರ ಕೈ ಆಡ್ಕೊಂಡೇ ಮಾಡಬೇಕು ಬರ್ಫಿಗಳನ್ನ. ಇನ್ನೊಂದು ಸ್ವಲ್ಪ ಇದಕ್ಕೆ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕೊಳ್ಳೋಕೆ ಹೋಗಬೇಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಒಂದು ಲೆವೆಲಿಗೆ ಬರೋದು ಅದು ಸ್ವೀಟು. ನೋಡಿ, ಮಿಕ್ಕಿತ್ತಲ್ಲ ಮಿಲ್ಕ್ ಪೌಡರು ಫುಲ್ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಇದನ್ನು ಉರಿ ಕಮ್ಮಿ ಫ್ಲೇಮಲ್ಲೇ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಗಟ್ಟಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಇದಕ್ಕೆ ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ. ಸೊ ಹಾಕೊಂಡು ನೀಟಾಗಿ ಈಗ ಕಮ್ಮಿ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ನೋಡಿ, ಕುದಿಸ್ಕೊತ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ. ಇದನ್ನ ಸ್ವಲ್ಪ ಗಟ್ಟಿ ಹಾಕಬೇಕು. ಸೊ ನಾನು ಕಮ್ಮಿ ಫ್ಲೇಮಲ್ಲೇ ಈ ಥರ ನೀಟಾಗಿ ಕುದಿಸ್ಕೊತೀನಿ ಇದನ್ನು. ನೋಡಿ, ಕಮ್ಮಿ ಅಂತ ಹೇಳಿದ್ರು ನಾವು ಒಂದು ಅರ್ಧ ಗಂಟೆ ಈ ಥರ ಕಮ್ಮಿ ಸ್ಟೀಮಲ್ಲೇ ಕುದಿಸ್ಕೊಂಡ್ರೆ ಮಾತ್ರ ಈ ಥರ ಬರೋಕ್ಕೆ ಸಾಧ್ಯ. ನೋಡಿ, ನಾನು ನೀಟಾಗಿ ಇಷ್ಟೊತ್ತು ಕುದಿಸಿದ್ದೀನಿ. ಇದನ್ನು ಗಟ್ಟಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಫುಲ್ ಗಟ್ಟಿ ಆಗುತ್ತೆ. ಸೊ ಒಂದು 2 ನಿಮಿಷ ಈ ಥರ ನೀಟಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇದಿಷ್ಟು ಗಟ್ಟಿ ಆದರೆ ಸಾಕು. ಇದು ರೆಡಿ ಆಗಿದೆ. ಈಗ ತೆಗೆದುಬಿಟ್ಟು ಒಂದು 10 ನಿಮಿಷ ಇದನ್ನು ಕೂಲ್ ಆಗಕ್ಕೆ ಬಿಡೋಣ. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ. ನೋಡಿ, ನಾನು ಪ್ಲೇಟಿಗೆ ತುಪ್ಪ ಹಾಕ್ಬಿಟ್ಟು ಇದನ್ನು ಹಾಕಿಟ್ಟಿದ್ದೆ. ಇದು ಅಂಟುತ್ತಾ ಇಲ್ಲ, ಸ್ವಲ್ಪನೂ ಡ್ರೈ ಆಗಿದೆ, ಫುಲ್ ಬಿಸಿ ಎಲ್ಲ ಹಾರಿದೆ ಇದು. ಸೊ ಇದನ್ನು ಸ್ವಲ್ಪ ಕೈಗೆ ತುಪ್ಪ ಸರಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆ ಮಾಡ್ಕೊಳ್ಳೋಣ. ಇದನ್ನು ಸಣ್ಣ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು, ಸ್ವಲ್ಪ ದಪ್ಪನೇ ಬೇಕು ಅಂತ ಹೇಳಿದ್ರೆ ದಪ್ಪ ಮಾಡ್ಕೋಬೋದು. ನೋಡಿ, ಸ್ವಲ್ಪನೂ ಕೈಗೆ ಅಂಟಲ್ಲ ಇದು. ಸೊ ನೋಡಿ, ಎಲ್ಲನೂ ಈ ಥರ ರೌಂಡಕ್ಕೆ ಉಂಡೆ ಮಾಡಿ ಇಟ್ಕೋತೀನಿ ನಾನು. ನೋಡಿ, ಎಲ್ಲನೂ ಈ ಥರ ರೌಂಡಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈಗ ಮಧ್ಯ ಓವಲ್ ಥರ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಈಗ ಡ್ರೈ ಫ್ರೂಟ್ಸ್ನ ಹುಟ್ಟಿಸ್ಕೊಳ್ಳೋಣ. ನಿಮಗೆ ಬೇಕು ಅಂತೇಳಿ ಪಿಸ್ತಾನೂ ಹಾಕೋಬೋದು, ನಾನು ಬಾದಾಮಿ ಹಾಕೋತಾ ಇದ್ದೀನಿ. ಸೊ ನೋಡಿ, ಎಲ್ಲದಕ್ಕೂ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿರೋದನ್ನ ಹಾಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಫೈನಲಿ ನೋಡಿ, ಬರ್ಫಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸ್ವಲ್ಪನೇ ಒಂದು 4 ಐಟಮ್ ಇದ್ದರೆ ಸಾಕು, ಒಳ್ಳೆ ಬರ್ಫಿ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಬರ್ಫಿನ ಯಾವ ಥರ ಮಾಡೋದು ಅಂತ ನಿಮಗೆ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ವಿಡಿಯೋ ವಾಚ್ ಮಾಡ್ತಾಯಿರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.